ನಿಮಗೂ ಇದೇ ತರ ಡ್ಯಾಂಡ್ರಫ್ ಇದೆ, ಡೈಲಿ ಹೆಡ್ ವಾಶ್ ಮಾಡಬೇಕು, ಆದ್ರೆ ಯಾವ ಶಾಂಪೂ ಮಾಡಬೇಕು ಅಂತ ಗೊತ್ತಾಗ್ತಲ್ವಾ? ಹಾಗಿದ್ರೆ ವಿಡಿಯೋ ನಿಮ್ಗೆ. ನಮಸ್ತೆ, ನಾನು ಡಾಕ್ಟರ್ ಕಾರ್ತಿಕ್ ಹಬೀಬ್, ಕನ್ಸಲ್ಟೆಂಟ್ ಆಯುರ್ವೇದಿಕ್ ಡರ್ಮಟಾಲಜಿಸ್ಟ್, ಶ್ರೀ ಸಾಯಿನಾಥ್ ಕ್ಲಿನಿಕ್, ಹುಬ್ಳಿ. ನೋಡಿ, ಡ್ಯಾಂಡ್ರಫ್ ಇರೋರಿಗೆ ಡೈಲಿ ತಲೆ ಸ್ನಾನ ಮಾಡಬೇಕು ಅನ್ಸುತ್ತೆ, ಯಾಕಂದ್ರೆ ಅವ್ರಿಗೆ ಅಷ್ಟು ಇಚ್ಚಿಂಗ್ ಮತ್ತೆ ಫ್ಲೇಕ್ಸ್ ಇರುತ್ತೆ. ಆದ್ರೆ ಯಾವ ಶಾಂಪೂ ಮಾಡಬೇಕು ಅಂತ ಗೊತ್ತಾಗಲ್ಲ. ಬೇರೆ ಯಾವ್ದಾದ್ರು ಕೆಮಿಕಲ್ ಶಾಂಪೂ ಯೂಸ್ ಮಾಡಿದ್ರೆ ಎಲ್ಲಿ ನಮ್ ಸ್ಕ್ಯಾಲ್ಪ್ ಡ್ಯಾಮೇಜ್ ಆಗ್ಬಿಡುತ್ತೋ, ನಮ್ ಸ್ಕ್ಯಾಲ್ಪ್ ಎಲ್ಲಿ ಡ್ರೈ ಆಗುತ್ತೆ ಅಂತ ಒಂದು ಭಯ ಕೂಡ ಇರುತ್ತೆ. ಅಂತವ್ರಿಗೆ ಅಂತಾನೆ ಒಂದು ಸಿಂಗಲ್ ವಾಶ್ ಅಲ್ಲಿ ನಿಮ್ಮ ಡ್ಯಾಂಡ್ರಫ್ ಕಂಟ್ರೋಲ್ ಮಾಡುವಂತಹ ಆಯುರ್ವೇದಿಕ್ ಶಾಂಪೂನ ಇವತ್ತು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಅದೇ ಅಟ್ರಿಮೆಡ್ ಫಾರ್ಮಕ್ಯೂಟಿಕಲ್ಸ್ ಅವರ ಸ್ಕ್ರೂಫಾಲ್ ಶಾಂಪೂ. ಇದರಲ್ಲಿರೋ ದೂರ್ವ, ನಿಂಬ, ಗಂಧಕ, ತಿಲತೈಲ ಇದು ಮೇನ್ ಆಗಿ ನಿಮ್ಮ ಸ್ಕ್ಯಾಲ್ಪ್ ನ ಕ್ಲೀನ್ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಿಮಗೆ ಇಚಿಂಗ್ ಏನಾರ ಜಾಸ್ತಿ ಇತ್ತ, ನಿಮಗೆ ಕೆರೆತ ಏನಾರ ಜಾಸ್ತಿ ಇತ್ತಂದ್ರೆ ಅದು ಕಂಟ್ರೋಲ್ ಮಾಡುತ್ತೆ. ನಿಮ್ಗೆ ಏನಾರ ಫ್ಲೇಕ್ಸ್ ಜಾಸ್ತಿ ಬರ್ತಾ ಇದೆ ಅಂದ್ರೆ ಅದು ಕಂಟ್ರೋಲ್ ಮಾಡುತ್ತೆ. ಮತ್ತೆ ನಿಮ್ ಸ್ಕ್ಯಾಲ್ಪ್ ಹೆಲ್ತ್ ನ ಒಳ್ಳೆ ರೀತಿಲಿ ಮೇಂಟೈನ್ ಮಾಡುತ್ತೆ. ಹಾಗಿದ್ರೆ ಯಾವ ತರ ಯೂಸ್ ಮಾಡಬೇಕು? ನಾರ್ಮಲ್ ನೀವು ಸ್ನಾನ ಮಾಡ್ಬೇಕಾದ್ರೆ ತಲೆ ಕೂದಲೆಲ್ಲ ಹಸಿ ಮಾಡ್ಕೊಂಡು, ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ಪ್ರಮಾಣದಲ್ಲಿ ಈ ಶಾಂಪೂನ ತಗೊಂಡು ಹಚ್ಕೊಂಡು 3 ರಿಂದ 5 ನಿಮಿಷ ನಿಮ್ಮ ತಲೆನ ನೀಟಾಗಿ ಮಸಾಜ್ ಮಾಡ್ಕೊಂಡು ಆಮೇಲೆ ತಲೆ ವಾಶ್ ಮಾಡ್ಕೊಳ್ಳಿ. ನಿಮ್ಗೆ ಏನಾರ ಬಹಳ ಸ್ಕ್ಯಾಲ್ಪ್ ಡ್ರೈ ಇದೆ ಅಂದ್ರೆ ಸ್ನಾನ ಮಾಡೋದಕ್ಕಿಂತ ಮೊದಲು 1 ರಿಂದ 1.5 ಗಂಟೆ ಮುಂಚೆ ನೀವು ತಲೆಗೆ ಎಣ್ಣೆ ಹಚ್ಕೊಂಡು ಆಮೇಲೆ ಈ ಸ್ಕ್ರೂಫಾಲ್ ಅನ್ನೋ ಶಾಂಪೂಲಿ ನೀವು ಹೆಡ್ ವಾಶ್ ಮಾಡ್ಕೋಬಹುದು. ನಿಮಗೂ ಡ್ಯಾಂಡ್ರಫ್ ಇದ್ದು ಈ ಸ್ಕ್ರೂಫಾಲ್ ಶಾಂಪೂದ ಲಿಂಕ್ ಬೇಕಿತ್ತಂದ್ರೆ ಡ್ಯಾಂಡ್ರಫ್ ಅಂತ ಕಮೆಂಟ್ ಮಾಡಿ. ನಮಸ್ತೆ.